ಪಾರ್ಟಿ ಸಬ್ಕ ಸಾಥ್ ಸಬ್ಕ ವಿಕಾಸ್ ಸಬ್ಕ ಪ್ರಯಾಸ ಅಂತಲೇ ನಾವು ಇರೋದು. ಯಾವತ್ತಿದ್ರೂ ಕೂಡ ಯಾವುದೇ ನೋಡಿ ಯಾವುದೇ ದೇಶ ಮೊದಲು ಅಂತಲೇ ನಾವು ಇದ್ದೀವಿ ಹೊರತು ರಾಷ್ಟ್ರೀಯತೆ ಮೊದಲು ಅಂತ ಇದ್ದೀವಿ ಹೊರತು ಇವ್ರ ತರ ಜಾತಿಗಳಲ್ಲಿ ಅಥವಾ ಧರ್ಮಗಳಲ್ಲಿ ಒಡೆದಾಳುವ ನೀತಿ ಮಾಡಿದ್ದೇನಾದ್ರೂ ಇದ್ರೆ ಮಾನ್ಯ ಸಿದ್ದರಾಮಯ್ಯನವರು ಅದಕ್ಕೆ ಅವ್ರು ಫೇಮಸ್ ಆಗಿದ್ದಾರೆ, ಆ ಕೀರ್ತಿಗೆ ಅವ್ರು ಫೇಮಸ್ ಆಗಿದ್ದಾರೆ. ಬಿಟ್ರೆ ಇವತ್ತು ಈ ತರ ಬಿಲ್ ತರ್ತಾರಂದ್ರೆ ಇವ್ರ ಕೈನಲ್ಲಿ ಬೇರೆ ಏನು ಮಾಡಕ್ ಸಾಧ್ಯ ಇಲ್ಲ. ಜನಸಂಖ್ಯೆ ಇದೆ, ಇವರಿಗೆ ಮ್ಯಾಂಡೇಟ್ ಇದೆ, ನಾವ್ ಏನ್ ಬೇಕಾದ್ರೂ ಮಾಡ್ಬೋದು, ತೊಗಲಸ್ ಸರ್ಕಾರ ಅನ್ನೋದು ಗೊತ್ತಿದೆ, ಇದನ್ನ ಮಾಡ್ತಾರೆ. ಇದು ನೋಡಿ ರಾಜ್ಯಪಾಲರಿಗೂ ನಮ್ಮ ಸಚಿವರುಗಳು ಕೇಂದ್ರ ಸಚಿವರು ಕೂಡ ಲೆಟರ್ ಬರೆದಿದ್ದಾರೆ, ಶೋಭಾ ಕರಂದ್ಲಾಜೆ ಕೂಡ ಈ ಬಿಲ್ ಅನ್ನು ಮರುಪರಿಶೀಲಿಸಬೇಕಂತ. ನೋಡಿ ಒಂದಂತೂ ನಿಜ, ರಾಜ್ಯದ ಹಿತ ಇವರಿಗೆ ಬೇಕಾಗಿಲ್ಲ, ರೈತರ ಹಿತ ಇವರಿಗೆ ಬೇಕಾಗಿಲ್ಲ. ರಸ್ತೆಗಳ ಗುಂಡಿಗಳ ಬಗ್ಗೆ, ಗುಂಡಿಯಲ್ಲಿ 585 ಜನ ಸತ್ರು ಕೂಡ ಇವರಿಗೆ ಸ್ವಲ್ಪ ನೋವಿಲ್ಲ. ಇವರು ಏನೇ ಇದ್ರು ನೋಡಿ ನಮ್ಮ ಹತ್ರ ಜನ ಇದಾರೆ, ನಾವು ಏನ್ ಬೇಕಾದ್ರೂ ಬಿಲ್ ಪಾಸ್ ಮಾಡ್ಬೋದು, ಮಾಡ್ತಾ ಇದಾರೆ. ನೋಡಿ ಇದು ನಾನು ಹೇಳೋದು, ದೀಪ ಸಾಯ್ತಾ ಇರುವಾಗ ಜೋರಾಗಿ ಅದು ನಂದು ಇರುವಾಗ ಜೋರಾಗಿ ಉರಿಯುತ್ತಂತೆ, ಆತರ ಆಗಿದೆ ಕಾಂಗ್ರೆಸ್ ಪರಿಸ್ಥಿತಿ. 100% ಇವತ್ತೇ ನಾಳೆನೆ ಎಲೆಕ್ಷನ್ ಹೋದ್ರು ಇವ್ರು ವಿನ್ ಆಗಲ್ಲ ಅಂತ ಗ್ಯಾರಂಟಿ ಗೊತ್ತಿದೆ. ಬಂದಾಗಿನಿಂದ 2.5 ವರ್ಷದಿಂದ ಕುರ್ಚಿಗಳ ಅಧಿಕಾರದ ಕಾದಾಟ ಬಿಟ್ಟು ಯಾವ್ದಾದ್ರು ಒಂದು ರಘುನಗೌಡರು ಒಂದು 5 ಅಭಿವೃದ್ಧಿ ಕೆಲಸ ಇದ್ರೆ ಹೇಳಿ. ಏನಾದ್ರು 4 ಲಕ್ಷ ಕೋಟಿ ಇಷ್ಟು ಮಾಡಿದಾರಲ್ಲ, ಬರೀ 52,000 ಕೋಟಿನ ಅವರು ಗ್ಯಾರಂಟಿ ಬಿಟ್ರೆ ಅದನ್ನೇ ಸರಿಯಾಗಿ ಕೊಟ್ಟಿಲ್ಲ. ಅದರಲ್ಲೇ ಇವರು ಇಷ್ಟು ಲಂಚಗಳು ಮಾಡಿದಾರ ಅಂತ ಹೇಳಿದ್ರೆ ನೋಡಿ, ಫೆಬ್ರವರಿ ಮಾರ್ಚ್ ಅಲ್ಲಿ ದುಡ್ಡು ಕೊಟ್ಟಿಲ್ಲ. ಮಹಿಳೆಯರಿಗೆ ನೀವು ಹೇಳಿದ್ರ ಎಷ್ಟು ಅತ್ಯಾಚಾರ ಆಯ್ತು, ಎಷ್ಟು ಜನ ಸತ್ರು, ಕಾನೂನು ಸುವ್ಯವಸ್ಥೆ ಏನಾದ್ರೂ ಇದೆಯಾ ಇವರ ಕೈನಲ್ಲಿ? ಪ್ರತಿ ಒಂದಕ್ಕೂ ಮೋದಿಗೆ ಬೆಟ್ಟು ತೋರಿಸೋ ಕೆಲಸ ಆಗುತ್ತೆ ಬಿಟ್ರೆ ಬೇರೆ ಯಾವ ಕೆಲಸನೂ ಮಾಡಲ್ಲ. ಈ ತರ ದ್ವೇಷದ ಬಿಲ್ ಕರ್ನಾಟಕ ಎಲ್ಲದಕ್ಕೂ ಫೇಮಸ್ ಆಗ್ತಾ ಇದೆ. ಫ್ಯಾಕ್ಟರಿ ಆಯ್ತು, ಮೈಸೂರಲ್ಲೇ ಸಿಎಂ ತವರೂರಲ್ಲೇ ಇಷ್ಟ ಆಯ್ತು. ಮೊನ್ನೆ ರೀಸೆಂಟ್ ಆಗಿ ಯಲಹಂಕದಲ್ಲಿ ಯಾರೊಬ್ರು 11 ಕೆಜಿ ಇದು ಸಿಕ್ಕಿದೆ. ಅದರಲ್ಲಿ ಪೊಲೀಸರು ವಿಚಾರಣೆ ಮಾಡಿದಾಗ 2019 ಆಲ್ರೆಡಿ ಅವರು ಜೈಲಲ್ಲಿ ಇದ್ದಾರೆ. ಇದೇ ಸಿದ್ದರಾಮಯ್ಯ ಸರ್ಕಾರ ಬಿಡುಗಡೆ ಮಾಡಿದ್ದಾರೆ. ಹೇಳಿದಿಷ್ಟೇ.